ಈಗ ನೋಡಿ ಸರ್, ಅವೆಲ್ಲ ಜೊತೆಲಿದ್ದಂಥವ್ರು ಇವತ್ತಿಂದ ಏನು ನಾನು ದೊಡ್ಡ ಕಮಲವಾಗಿದ್ದೀನಿ ಅಂತ ಅಂದ್ಕೊಂಡವ್ರೆ ಕುಮಾರಸ್ವಾಮಿ ಅವರು. ಅವತ್ತಿಗೆ ಕೊಚ್ಚಲೆ ಬೆಳೆದಿರೋದು, ಕೊಚ್ಚಲ್ಲಿ ಬೆಳೆದಿರೋ ಕಮಲ, ಇವತ್ತು ಈ ಕೆಸರಲ್ಲಿ ಬೆಳೆದಿರೋ ಕಮಲ ನಗ್ತದೆ, ಏನು ಮಾಡೋಕ್ಕಲ್ಲ. ಬಟ್ ಗೊಬ್ಬರ ಇದೆ, ಕೊಚ್ಚನೆ ಗೊಬ್ಬರ ಕರೆಕ್ಟಾ? ಹಾಗಾಗಿ ಈಗ ಸುಮ್ಮನೆ ಅನಗತ್ಯವಾಗಿ ಎಳೆದ್ರ ಬದಲು ಕೆಲವರ ಸಮಯ ಸ್ಟೇಟ್ಮೆಂಟ್ ನೋಡಿದೆ. ನೀವೇ ಮೀಡಿಯಾದವ್ರು ಫಿಕ್ಸ್ ಮಾಡಿಬಿಡಿ, ಮಾಧ್ಯಮದವರೆಲ್ಲನ ಎಂಡ್ ಆಗಲಿ. ಯಾಕಂದ್ರೆ ಅವರೊಂದು ಹೇಳೋದು, ನಾವೊಂದು ಹೇಳೋದು, ಇದೆಲ್ಲ ಸರಿಯಲ್ಲ. ಅವ್ರಿಗೂ ಸರಿ ಇಲ್ಲ, ನಮಗೂ ಸರಿ ಇಲ್ಲ. ಏನಪ್ಪ ಜೊತೆಲಿದ್ರು ಹಿಂಗೆ ಮಾತಾಡ್ತಾರೆ ಅಂತ ನಮ್ಮನ್ನಂತಾರೆ, ಜೊತೆಲಿದ್ರು ಅಂತ ಅವರು ಅಂತಾರೆ, ಮಾತಾಡ್ತಾರೆ ಅಂತ. ಆದರೆ ಒಂದೇನಪ್ಪ ಅಂತಂದರೆ ಇದಕ್ಕೊಂದು ಇತಿಶ್ರೀ ಆಡಬೇಕು. ಅದಕ್ಕೆ ಮಾಧ್ಯಮದವರೇ ನಾವೆಲ್ಲ ಬರ್ತೀವಿ, ಅವರು ಬರಲಿ, ಏನಿದೆ ಚರ್ಚೆ ಮಾಡಿಬಿಡುವ, ಈ ರಾಜ್ಯದ ಜನತೆ ಬಿಟ್ಬಿಡುವ. ನಾವೇನೋ ಅವ್ರ ಹತ್ರ ಹೊಡ್ಕೊಂಡಿದ್ರೆ ಏನೋ ಮಾಡಿದರೆ ಅದು ಅವ್ರು ಹೇಳಿ, ನಾವೇನು ಮಾಡಿದ್ದೀವಿ ಅದು ಈಚೆ ಬರಲಿ. ಎಲ್ಲವೂ ಕೂಡ ಈ ರಾಜ್ಯದ ಜನ ತೀರ್ಮಾನ ಮಾಡಿ. ಅದು ಕರಾಳ ದಿನ ಅಂತ ಹೇಳಿದ್ದಾರೆ ಸರ್, ಕರಾಳ ದಿನಗಳು, ಅದಕ್ಕೆ ನಾನು ದೂರ ಇಟ್ಟಿದ್ದೀನಿ ಅಂತ. ಅದೇ ಸರ್, ಕರಾಳ ದಿನ ಅಂತಂದರೆ ಇದೇ ಹೇಳ್ದಲ್ಲ, ನಾವು ಗೊಬ್ಬರದಲ್ಲಿ ಬೆಳೆದ ಕಮಲ ಅದು. ಇವತ್ತು ಇನ್ನೊಂದು ಕಮಲ ಅಂಟ್ಕೊಂಡವ್ರೆ. ಇವತ್ತು ಹಂಗೆ ಅನ್ನಿಸ್ತದೆ ಅಲ್ವಾ? ಈಗ ಅವೆಲ್ಲ ನಾನು ಚರ್ಚೆ ಮಾಡೋಕೆ ಹೋದ್ರೆ ಎಲ್ಲಿಂದ ಎಲ್ಲಿಗೋ ಹೋಯ್ತದೆ. ಅವ್ರು 1000 ಹೇಳಲಿ, ನಾವು ಹೇಳಿದ್ವಲ್ಲ ಸರ್, ನಾವೇನು ಮಾಡಿದ್ವಿ ಅನ್ನೋದು ಈ ರಾಜ್ಯ ಜನತೆ ಗೊತ್ತಿದೆ ಅಲ್ವಾ ಸರ್? ಈಗ ನಮಗೇನೀಗ ನಾವು ಕಾಂಗ್ರೆಸ್ ಬಂದಿದ್ದೀವಿ. ಈಗ ಡಿ ಕೆ ಶಿವಕುಮಾರ್ಗೊಂದು ಸ್ಟೇಟಸ್ ಇಲ್ವಾ ಸರ್ ಈ ರಾಜ್ಯದಲ್ಲಿ, ನಮ್ಮ ಭಾಗದಲ್ಲಿ? ಅವ್ರನ್ನ ಕೆಟ್ಟ ಮಾತಾಡ್ತಾರೆ, ನಮ್ಮನ್ನ ಕೆಟ್ಟ ಯಾರನ್ನೂ ಸಹಿಸೋದಿಲ್ಲ ಅಂದಾಗ ಏನು ಮಾಡಬೇಕು? ಜನಗಳೇ ಉತ್ತರ ಕೊಡ್ಬೇಕಷ್ಟೆ. ಏನು ಮಾಡಬೇಕು? ನಿಮ್ಗೆ ನಾವು ಹೇಳಿದ್ರೆ ನೀವು ಮೀಡಿಯಾದಲ್ಲಿ ತೋರಿಸ್ತೀರ ಅಷ್ಟೇ. ನಾವು ಹಿಡಿದು ತೋರಿಸ್ತೀವಿ, ಅವ್ರು ಹಿಡಿದು ತೋರಿಸ್ತೀವಿ. ನಿಮ್ಮ ಕರ್ತವ್ಯ ನೀವು ಮಾಡ್ತೀವಿ. ಒಟ್ಟಿಗೆ ಸೇರಿಸ್ಬಿಟ್ರೆ ನೀವು ಕೇಳುವಂಥ ಕ್ವಶನ್ಗೆಲ್ಲ ಅವರು ಉತ್ತರ ಕೊಡಬೇಕು, ನಾವು ಉತ್ತರ ಕೊಡಬೇಕು. ನಿಮಗೆ ಅವರಿಗೆ ಅದು ಕರಾಳ ದಿನವಾಗಿತ್ತು, ನಿಮಗೆ ಏನಾಗಿತ್ತು? ಯಾರಿಗೆ? ನಿಮಗೆ. ನಾವು ಅದೆಲ್ಲ ನಿಮ್ಮ ಎದುರುಗಡೆ ಅವ್ರನ್ನೂ ಎದುರುಗಡೆ ಮಾತಾಡ್ಬಿಡೋಣ ಸರ್. ನಮಗೇನಾಗಿತ್ತು, ಅವ್ರಿಗೇನಾಗಿತ್ತು ಅಂತೇಳಿ ಹೇಳುವ. ಆವತ್ತಿನ ಹಿಂದೆ ಇದ್ದಂಥ ಮಂತ್ರಿಗಳಿದ್ದಲ್ಲ, ಅವ್ರನ್ನೂ ಬೇಕಾದ್ರೆ ಕರೀರಿ. ಆವತ್ತಿನ ಅವ್ರ ಕೈ ಕೆಳಗಡೆ ಕೆಲಸ ಮಾಡಿದಂಥ ಡಿಜಿಗಳಿದ್ರಲ್ಲ, ಡಿಜಿಗಳು, ಅವ್ರನ್ನೂ ಕರೀರಿ. ಇಂಟೆಲಿಜೆನ್ಸ್ ಇತ್ತಲ್ಲ, ಅವ್ರನ್ನೂ ಕರೀರಿ. ಎದುರುಗಡೆ ಕೂಡಿಸಿದ್ದು ಎಲ್ಲ ರಿಟೈರ್ಡ್ ಆಗಿರ್ತಾರೆ ಪಾಪ. ಸತ್ಯ ಹೇಳಿ, ಅವ್ರಿಗೆಲ್ಲ ಗೊತ್ತಿರ್ತಲ್ಲ. ಇವ್ರು ದಿನ ಅವ್ರಿಗೆ ಹೇಳ್ತಾರೆ, ವರದಿ ಕೊಡ್ತಿರಲ್ಲ, ಇವರೇ ಮುಖ್ಯಮಂತ್ರಿ. ನಾವೇನು ಮಾಡಿದ್ರೆ ಅವ್ರು ಹೇಳ್ಬೇಕಲ್ಲ, ಅದು ಗೊತ್ತಾಗ್ಬಿಡ್ಲಿ. ನಾವೇನ್ ಮಾಡ್ಕೊಂಡಿದ್ದೀವಿ, ಮಾಡ್ತಿದ್ವಿ ಎಲ್ಲ ಹೇಳಿ. ಅಷ್ಟು ಸುಲಭದ ಮಾತಲ್ಲ ಸರ್. ಯಾಕಾಗಲ್ಲ? ನೇರವಾಗಿ ಮೇಲೆ ಆರೋಪ ಮಾಡಿದ್ದಾರೆ ಸರ್, ಆ ದಿನಗಳು ಕರಾಳ ದಿನ ಅಂತ. ಅದು ನೇರವಾಗಿ ಹೇಳಿ ಸರ್. ನಾವು ನೀವೇನಾದ್ರು ಮಾಡಿದ್ರಾ? ನೋಡಿ, ನಾವು ಕುಮಾರಸ್ವಾಮಿ ಅವರಿಂದಾಗಲಿ ಇನ್ನೊಬ್ಬರಿಂದಾಗಲಿ ನಾವೇನು 10 ಪೈಸೆ ದುಡ್ಡನ್ನ ಸಂಪಾದನೆ ಮಾಡೋರಲ್ಲ. ಅವ್ರ ಹೆಸರು ಹೇಳಾಗ್ಲಿ, ಅವ್ರ ಕೆಲಸ ಮಾಡಿಸ್ಕೊಂಡಾಗ್ಲಿ 10 ಪೈಸೆ ದುಡ್ಡು ತಗೊಂಡವರಲ್ಲ, ವ್ಯವಹಾರ ಮಾಡಿದವರಲ್ಲ. ಮಾಡಿದ್ರೆ ನಾವು ಎದುರುಗಡೆ ಕೂತ್ಕೊಂಡು ಈಗ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಸತ್ಯ ಹೇಳ್ತಾ ಇದ್ದೀನಿ. ಹೇಳಿ, ನೀವೆಲ್ಲ ಏನು ಹೇಳ್ತೀರಾ ಅದಕ್ಕೆ ಒಪ್ಕೊತೀವಿ. ಇದು ಸತ್ಯ. ಅದು ಹೇಳ್ಬೇಕು, ಅವರೇ ಹೇಳ್ಬೇಕು. ಕೊಚ್ಚೆ ಅಂದ್ರೆ ಏನು ಅಂತ, ಕೊಚ್ಚೆ ಅಂದ್ರೆ ಹೇಳ್ಬೇಕು. ಕುಮಾರಸ್ವಾಮಿ ಅವರು ಯಾರ ಬಗ್ಗೆ ಕರೆಕ್ಟಾಗಿ ಒಂದು ನಿಲುವು ಹೇಳೋರೆ ಹೇಳಿ. ಇಂಥದ್ದು ಹೇಳೋರು ಯಾವುದ್ರಲ್ಲಿ ಅವರು ಒಂದು ನಿಲುವಿಗೆ ಅಂಟ್ಕೊಂಡವ್ರೆ ಅಂತ ಹೇಳಿ. ಇವತ್ತೊಂದು ಹೇಳ್ತಾರೆ, ನಾಳೆ ಬೆಳಗ್ಗೆ ಒಂದು ಹೇಳ್ತಾರೆ, ನಾಳಿದ್ದೊಂದು ಬೆಳಗ್ಗೆ ಒಂದು ಹೇಳ್ತಾರೆ. ಅವ್ರು ಯಾವುದೂ ಕೂಡ ಒಂದು ಸ್ಟ್ಯಾಂಡ್ ಇರೋದಿಲ್ಲ. ಸೊ ಹಾಗಾಗಿ ನಾಳೆ ಬೆಳಗ್ಗೆ ನಮ್ಮ ಬಗ್ಗೆ ಒಳ್ಳೇದು ಹೇಳ್ಬೋದು, ಒಳ್ಳೇದು ಹೇಳೋದಿಲ್ಲ ಅಂತ ಏನು ಗ್ಯಾರಂಟಿ ಇಲ್ಲ. ಬಿಡ್ರಿ ಆಯ್ತು. ನಿಮ್ಮನ್ನ ಕೊಳಚೆ ಅಂದಿದ್ದು ಅಥವಾ ಕೊಚ್ಚೆ ಅಂದಿದ್ದು, ನಿಮ್ಮನ್ನ ಕರಾಳ ದಿನ ಅಂದಿದ್ದು ನಿಮ್ಗೆ ಏನಾದ್ರು ನೋವಿದೆಯಾ? ನೋಡಿ, ನಮ್ಗೇನು ಬೇಜಾರಿಲ್ಲ. ಕುಮಾರಸ್ವಾಮಿ ಅವ್ರ ಪಾಪ ಸ್ವತಂತ್ರರು, ಏನ್ ಬೇಕಾದ್ರೆ ಹೇಳ್ಕೊಳ್ಳಿ. ಬಟ್ ಆದ್ರೆ ಏನು ಅಂತಂದ್ರೆ ಈ ತರ ಮಾತಾಡೋದು ಸರಿಯಲ್ಲ. ಅವ್ರಿಗಂತ ತಕ್ಕನದಲ್ಲ. ಜೊತೆಲಿದ್ದಾಗ ಮಾತ್ರ ಚೆನ್ನಾಗಿದ್ರು ಅನ್ನೋದು, ಆಮೇಲೆ ಆಚೆ ಹೋದಾಗ ಹಂಗೆ ಹಿಂಗೆ ಅನ್ನೋದು, ಇದೆಲ್ಲ ಸರಿಯಲ್ಲ. ಆದ್ರೂ ಕೂಡ ನಮ್ಮ ಮೇಲೆ ಆಪಾದನೆ ಮಾಡೋದಾದ್ರೆ ಅವ್ರ ಇದ್ರೆ ಬತ್ತಳಿಕೆನಲ್ಲಿ ಇಟ್ಕೊಂಡಿದ್ದು ನಾವೇನ ಮಾಡ್ಕೊಂಡಿದ್ರೆ ಅವ್ರ ಹೆಸರು, ಅವ್ರ ಕುಟುಂಬದ ಹೆಸರು, ಇನ್ನೊಬ್ರು ಯಾರ ಹೆಸರು ನಾವು ಏನು ಮಾಡಿದ್ರು ಕೂಡ ಈಚೆ ಕಡೆ ಸರ್. ಈಗ ಕುಮಾರಸ್ವಾಮಿ ಅವರು ನೀವು ಹೇಳೋದಕ್ಕೆ ರಾಜ್ಯದ ಜನ ಏನ್ ಹೇಳ್ತದ ಒಪ್ಕೋತೀವಿ ಸರ್. ಜಮೀರ್ ಅವರು ಕರಿಯ ಅಂತ ಪದ ಬಳಸಿದ್ರು ಸರ್. ಕುಮಾರಸ್ವಾಮಿ ಅವರು ಯಾವತ್ತಾರು ಕುಳ್ಳ ಅಂತ ಪದನ ಬಳಸಿದ್ರ? ಯಾಕಂದ್ರೆ ನೀವು 24 ಗಂಟೆಲಿ 16 ಗಂಟೆ ಇದ್ದವ್ರು ಅಂತಾರೆ. ನೋಡಿ ಸರ್, ಇದು ಹೆಂಗೆ ಅಂತಂದ್ರೆ 4 ಗೋಡೆ ಮಧ್ಯದಲ್ಲಿ ಏನ್ ಮಾತಾಡೋದು ನಡೀತದೆ.
ಆವಾಗ ಚೆನ್ನಾಗೂ ಇರ್ತದೆ ಅದು. ಈ ಸಿಂಗ್ಯುಲರಾಗಿ ಮಾತಾಡೋದಾಗಲಿ ಬೈಯೋದಾಗಲಿ ಚೆನ್ನಾಗಿದ್ದಾಗ ಏನು ಮಾತಾಡಿದ್ರು ಕೂಡ ಅದು ಒಂಥರ ಅಮೃತ ಇದ್ದಂಗೆ. ಒಂಚೂರು ವ್ಯತ್ಯಾಸ ಆದರೆ ಸುಮ್ಮನೆ ನೋಡಿದ್ರು ಕೂಡ ದುರ್ಗುಟ್ಟ ನೋಡ್ತಾನೆ ಅಂತಾರೆ. ಅವನು ಕೆಮ್ಮಿದ್ರು ಕೂಡ ನಾನು ನೋಡ್ಬಿಟ್ಟು ಕೆಮ್ದ ಅಂತಾರೆ. ವೆರಿ ಕಾಮನ್ ಕರಿಯ ಕುಳ್ಳ ಅಂತ ಈ ರೀತಿ ಸರ್. ಅದು ಅವ್ರವ್ರು ಇದು ಸರ್, ನಿಮಗೆ ಗೊತ್ತು ನಾವೆಲ್ಲ ಅವರೆಲ್ಲ ಹೆಂಗಿದ್ವಿ ಅಂತ ಇಡೀ ರಾಜ್ಯಕ್ಕೆ ಗೊತ್ತದೆ ಅಲ್ವಾ. ಆದರೆ ಸಾರ್ವಜನಿಕವಾಗಿ ಅದನ್ನೆಲ್ಲ ಹೇಳ್ಬಾರ್ದು, ಸಾರ್ವಜನಿಕವಾಗಿ ಹೇಳ್ಬಾರ್ದು ಅಲ್ವಾ ಸರ್. ಈಗ ನೋಡಿ ನೀವು ನಮ್ಮನ್ನು ಇಬ್ಬರೇದಾಗ ಮಾತಾಡಿ ನಡೀತದೆ ಅಲ್ವಾ, ಬಟ್ ಮಾತಾಡಬಾರ್ದಾಗಿತ್ತು. ಆದರೂ ಕೂಡ ಅವ್ರದ್ದೇನೋ ಆವಾಗಿಂದ ಏನು ಚೆನ್ನಾಗಿದ್ರು, ಒಟ್ಟಿಗೆ ಇದ್ದು, ಜಾಸ್ತಿ ಒಡನಾಟ ಇತ್ತು, ಬಾಂಧವ್ಯ ಚೆನ್ನಾಗಿತ್ತು, ಎಲ್ಲ ಹೋಯಿತು. ಹಂಗಾಗಿ ಅವ್ರು ಮಾತಾಡೋ ಸ್ಪೀಡಲ್ಲಿ ಮಾತಾಡ್ಬಿಟ್ಟಾರೆ. ಬಿ-ಝಡ್ ಅಂತ ಇರ್ತಾರಲ್ಲ ಮುಂದಗಡೆ ಅಭಿಮಾನಿಗಳು, ಆ ಹುಮ್ಮಸ್ಸಲ್ಲಿ ಹಂಗಂತ ಕೇಳಬಾರ್ದು ನೋಡಿ ಸರ್. ಅದನ್ನೆಲ್ಲ ನಾವು ಯಾವುದಕ್ಕೂ ನನಗೆ ಗೊತ್ತಿಲ್ಲ, ಅದು ನೋಡಿಲ್ಲ. ಅದನ್ನ ಕೊಂಡ್ಕೊಳ್ತಾರೆ ಅನ್ನುವಂಥದ್ದನ್ನ ನೋಡಿಲ್ಲ ನಾನು. ಇದನ್ನ ಮಾತ್ರ ನೋಡ್ದೆ ನಾನು. ಆಯ್ತಾ, ಕುಮಾರಸ್ವಾಮಿ ಅದನ್ನ ಒಪ್ಪಲ್ಲ ನಾವು ಅಂಥದ್ದನ್ನ ಸರ್. ಈಗ ನನಗೆ ಗೊತ್ತಿರೋ ಪ್ರಕಾರ ಅದನ್ನ ನಾನು ನೋಡಿಲ್ಲ, ಆನೆಸ್ಟಾಗಿ ಹೇಳ್ತಿದ್ದೆ, ಅದು ನೋಡಲಿಲ್ಲ. ಇದನ್ನ ನೋಡಿದೆ ನಾನು. ಆದರೆ ಅವೆಲ್ಲ ನೋಡಿ ಸರ್, ಏನಾದರೂ ಸಾರ್ವಜನಿಕ ಬದುಕಿನಲ್ಲಿರ್ತಕ್ಕಂಥವ್ರು ನಾವೆಲ್ಲರೂ ಕೂಡ ಒಂಥರ ಈ ಗ್ಲಾಸ್ ಒಳಗಡೆ ಇರುವಂಥವ್ರು, ನಾವಿರಲಿ ಅವ್ರಿರಲಿ ಇವರಿರಲಿ, ಒಬ್ರಿಗೊಂದು ಹೇಳಿ ಇನ್ನೊಬ್ರಿಗೆ ಹೇಳ್ತೀವಿ. ಏನು ಕಡಿಮೆ ಏನಿಲ್ಲ ಅಲ್ವಾ, ಯಾರಿಗೂ ಕಡಿಮೆ ಇಲ್ಲ. ನೀವು ಎದುರುಗಡೆ ಕೂರಿಸಿ ಮಾತಾಡುವ, ಅಲ್ವಾ. ಕೇಂದ್ರ ಮಂತ್ರಿ ಅದು ನಾನಾದ್ರೆ ಅಂತೆ ನಿಮ್ಮ ಇದ್ರಲ್ಲೇ ಕರೆಸಿ ಎಲ್ಲನ ನಿಮ್ಮ ಪ್ರೆಸ್ ಕ್ಲಬ್ ಅಲ್ಲಿ ಸರ್. ನಿಮ್ಮ ಹೆಸರು ಹೇಳಿದ್ರೆ ದುರ್ಗುಡ್ತಾರೆ ಸರ್. ಅಷ್ಟು ಪ್ರೀತಿ ಒಂದ್ ಕಾಲದಲ್ಲಿ ಅಷ್ಟು ಪ್ರೀತಿ ಕೊಟ್ಟಿದ್ರು. ನೀವು ಗೊಬ್ಬರ ಅಂತ ಹೇಳಿದ್ರೆ ಗೊಬ್ಬರವಾಗಿ ಅವರು ಉಪಯೋಗ ಮಾಡ್ಕೊಂಡ್ರೆ ಅಷ್ಟೇ. ಉಪಯೋಗ ಮಾಡ್ತಾರೆ ಗೊಬ್ಬರ. ಆಮೇಲೆ ಏನ್ ಬೇಕಾಗಿಲ್ವ ಅದು ಗೊಬ್ಬರ ಬೇಕಾಗಿಲ್ವಲ್ಲ ಸರ್, ಎಲ್ಲವೂ ಅಷ್ಟೇ. ಗೊಬ್ಬರ ತರ ಬಳಸಿದ್ರ ನಿಮ್ಮನ್ನ ಗೊಬ್ಬರ ತರ ಬಳಸಿ ಅವ್ರು ಬೆಳೆದ್ರ ಹಾಗಾದ್ರೆ? ಅಲ್ಲ, ನಾನು ಹೇಳಿದ್ನಲ್ಲ ಈಗ. ಇನ್ನೇನು ಅದು ನಾವು ಕೊಚ್ಚೋದು, ಇನ್ನೇನು ನಾವು ಕೊಚ್ಚೆ ಅಂದ್ರೆ ಕೊಚ್ಚೆಪ್ಪ ಆಯಿತು. ನಮ್ಮಿಂದ ಬೆಳೆದಿರೋದು ಹಂಗಾರೆ ಏನದು ಕಮಲ ಅಲ್ವಾ. ಇವತ್ತು ಕಮಲ ನಗ್ತದೆ, ಏನು ಮಾಡೋಕ್ಕಾಯ್ತದೆ ಅಲ್ವಾ ಸರ್. ಅಲ್ಲ, ಕಮಲನೇ ಈಗ ಅದು. ಇನ್ನೇನು ಈಗ ಇದೆಲ್ಲ ನಾವು ಚರ್ಚೆ ಮಾಡಬೇಕು ಅಂತಂದರೆ ನಮ್ಮಲ್ಲಿ ನಿಮ್ಗೆ ಹೇಳಿದ್ನಲ್ಲ, ನಾವು ಚೆನ್ನಾಗಿದ್ದಾಗ ನಡೆದಿರ್ತವೆ ಅಲ್ವಾ, ನಡೆದಿದ್ದಾವೆ. ಅದೆಲ್ಲ ಓಪನ್ ಅಪ್ ಆಗ್ಬಿಡ್ಲಿ ಅನ್ನೋದಾದ್ರೆ ಓಪನ್ ಮಾಡ್ಬಿಡೋಣ, ತೊಂದರೆ ಇಲ್ಲ, ತೊಂದರೆ ಇಲ್ಲ, ತೊಂದರೆ ಇಲ್ಲ. ಎದುರುಗಡೆ ಕೂತ್ಕೊಂಡು ಮಾತಾಡೋಣ ಅಲ್ವಾ. ಅಲ್ಲ ಸರ್, ನೀವು ಮಾತಾಡ್ತಿರೋದು ನೋಡಿದ್ರೆ ಮನ್ಸಲ್ಲಿ ನೋವಿದೆ, ಬಾಯಲ್ಲಿ ಹೇಳಕ್ ಆಗ್ತಾ ಇಲ್ಲ. ನಮಗೆ ನೋವಿಲ್ಲ ಸರ್, ಆಗ್ತಾ ಇಲ್ಲ. ನೋಡಿ. ಬಹಳ ಬಹಳ ನಿರಾಳವಾಗಿದ್ದೀವಿ ನಾವು, ಬಹಳ ನಿರಾಳವಾಗಿದ್ದೀವಿ. ಯಾವ ನೋವು ಇಲ್ಲ, ಯಾವ ನಲಿವೂ ಇಲ್ಲ. ಒಬ್ಬ ಕಾಮನ್ ಮ್ಯಾನ್ ಹೆಂಗಿರ್ತಾನೋ ಆ ಥರ ಇದ್ದೀನಿ ನಾನು, ಆ ಥರ ಇದ್ದೀನಿ. ನಿಮಗೆಲ್ಲ ಗೊತ್ತು, ನೀವೆಲ್ಲ ನನ್ನ ಸ್ನೇಹಿತರು. ನಾನು ಎಲ್ಲೂ ಕೂಡ ನಾನು 6 ಬಂದಾಗ ಏರಲ್ಲ, 3 ಬಂದಾಗ ಇಳಿಲಿಲ್ಲ ಅಲ್ವಾ. ಜನ ನಮಗೆ ಎಲ್ಲಿ ತನಕ ಕೈ ಹಿಡಿತಾರೆ ಅಲ್ಲಿ ತನಕ ಜನಸೇವೆ.